ಹೊರಗಡೆಯ ಕರ್ನಾಟಕಕ್ಕೆ ಸೇರಿದ ಕೆರೆಯಲ್ಲಿ ಸತ್ತ ಕೋಳಿಗಳನ್ನು ಬಿಸಾಡಿ ಎಸ್ಕೇಪ್ ಆಗಿದ್ದಾರೆ. ಆಂಧ್ರ ಮೂಲದ ಕೋಳಿ ಫಾರ್ಮ್ ಮಾಲೀಕನಿಂದ ಈ ಒಂದು ಅಮಾನವೀಯ ಕೆಲಸ ನಡೆದಿದೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಬಾಣಲಪಲ್ಲಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಆಂಧ್ರದ ಮದನಪಲ್ಲಿಗೆ ಸೇರುವ ಕೋಳಿ ಫಾರ್ಮ್ನಲ್ಲಿ 500ಕ್ಕೂ ಹೆಚ್ಚು ಕೋಳಿಗಳು ಸಾವನ್ನಪ್ಪಿದ್ದು, ಬಿಸಿಲಿನ ಬೇಗೆ ತಾಳಲಾರದೆ ಕೋಳಿ ಫಾರ್ಮ್ನಲ್ಲೇ ಕೋಳಿಗಳು ಸಾವಿಗೀಡಾಗಿದ್ವು. ಹೀಗಾಗಿ ಸತ್ತ ಕೋಳಿಗಳನ್ನು ಕರ್ನಾಟಕದ ಕೆರೆಗಳಲ್ಲಿ ಬಿಸಾಡಿ ಪರಾರಿಯಾಗಿದ್ದಾನೆ ಕೋಳಿ ಫಾರ್ಮ್ ಮಾಲೀಕ. ಶ್ರೀನಿವಾಸಪುರ ತಾಲೂಕಿನ ಬಾಣಲಪಲ್ಲಿ ಗ್ರಾಮದ ಕೆರೆಯಲ್ಲಿ ಬಿಸಾಡಿ ಎಸ್ಕೇಪ್ ಆಗಿದ್ದಾನೆ. ಕೆರೆಯಲ್ಲಿರುವ ಅಲ್ಪ ಸ್ವಲ್ಪ ನೀರಿನಲ್ಲಿ ಬಿಸಾಡಿ ಕೋಳಿ ಫಾರ್ಮ್ ಮಾಲೀಕನಿಂದ ವಿಕೃತಿ ಮೆರೆಯಲಾಗಿದೆ. ಕೆರೆಯ ನೀರನ್ನೇ ನಂಬಿ ಜನ ಜಾನುವಾರುಗಳು ಕುರಿಗಳು ಸಾಕಾಣಿಕೆ ಮಾಡ್ತಿದ್ರು ರೈತರು. ಆದರೆ ಸತ್ತ ಕೋಳಿಗಳನ್ನು ಬಿಸಾಡಿರುವ ಪರಿಣಾಮ ಕೆರೆ ನೀರು ವಿಷಯುಕ್ತ ಆಗಿರುವ ಅನುಮಾನ ವ್ಯಕ್ತವಾಗ್ತಿದೆ. ಸ್ಥಳೀಯ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಕರ್ನಾಟಕದ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು, ರಾಜಾರೋಷವಾಗಿ ಸತ್ತ ಕೋಳಿಗಳನ್ನು ಬಿಸಾಡಿ ಹೋಗ್ತಿದ್ರು. ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಪುಲಗುರಕೋಟೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ. ವ್ಯಾಪಾರ ಮಾಡೋದಕ್ಕೆ ಆಂಧ್ರ, ಸತ್ತ ಕೋಳಿಗಳನ್ನ ಬಿಸಾಡೋದಕ್ಕೆ ಕರ್ನಾಟಕ ಬೇಕಾ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ರಾಯಲ್ಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ನೀವೇನು ಗೊರ್ಲೇದಂತ ನೀళ్ళు తాగుతాను గొర్రెలు ఆ బాగా తాగేది ఈ నీళ్ళు నువ్వు తాగలేదు వాసన ఏడ తాగేదా వాసన నీళ్ళు ఎప్పుడో చేస్తారు కోల్డ్ తెచ్చుడా దేమి మొన్నే మన నైట్ వెళ్ళిపోయినదంట అంతే ఇంకా మనలే ఇక్కడ డైలీ వస్తానండి మనలే మన నైట్